ಕುತುಬ್ ಮಿನಾರ್ ನೋಡ್ರಿ ಎಷ್ಟ್ ಎತ್ತರ ಐತಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಭಾರತದ ರಾಜಧಾನಿ ದೆಹಲಿಗೆ ಬಂದಾಗ ಖಂಡಿತವಾಗಿಯೂ ಮಿಸ್ ಮಾಡದೆ ನೋಡಲೇಬೇಕಾದ ಜಾಗ ಯಾವುದು ಗೊತ್ತಾ? ಅದೇ ವಿಶ್ವವಿಖ್ಯಾತ ಕುತುಬ್ ಮಿನಾರ್. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿರುವ ಈ ಕುತುಬ್ ಮಿನಾರ್ ಕೇವಲ ಕಟ್ಟಡವಲ್ಲ, ಇದು ನೂರಾರು ವರ್ಷಗಳ ಇತಿಹಾಸ, ಅದ್ಭುತ ವಾಸ್ತುಶಿಲ್ಪ ಮತ್ತು ಕೆಲವು ಆಸಕ್ತಿದಾಯಕ ರಹಸ್ಯಗಳ ಸಂಗಮ. ಇವತ್ತಿನ ಈ ಬ್ಲಾಗ್ನಲ್ಲಿ ನಾನು ನಿಮಗೆ ಕುತುಬ್ ಮಿನಾರ್ ಕಾಂಪ್ಲೆಕ್ಸಿನ ಪ್ರತಿಯೊಂದು ಮೂಲೆಯನ್ನು ತೋರಿಸಲಿದ್ದೇನೆ. ಟಿಕೆಟ್ ಪ್ರೈಸ್ ಎಷ್ಟು, ಇಲ್ಲಿ ಏನೇನಿದೆ, ಯಾರು ಕಟ್ಟಿಸಿದ್ದು ಎಲ್ಲವನ್ನು ಡಿಟೇಲ್ ಆಗಿ ತಿಳಿಸಿಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿರುವ ಈ ಅದ್ಭುತ ಗೋಪುರ ಕೇವಲ ಒಂದು ಕಟ್ಟಡವಲ್ಲ, ಇದೊಂದು ನೂರಾರು ವರ್ಷಗಳ ಇತಿಹಾಸ, ಅದ್ಭುತ ವಾಸ್ತುಶಿಲ್ಪ ಮತ್ತು ಕೆಲವು ಆಸಕ್ತಿದಾಯಕ ರಹಸ್ಯಗಳ ಸಂಗಮ. ಇವತ್ತಿನ ಈ ಬ್ಲಾಗ್ನಲ್ಲಿ ನಾನು ನಿಮಗೆ ಕುತುಬ್ ಮಿನಾರ್ ಕಾಂಪ್ಲೆಕ್ಸ್ನ ಪ್ರತಿಯೊಂದು ಮೂಲೆಯನ್ನು ತೋರಿಸಲಿದ್ದೇನೆ. ಟಿಕೆಟ್ ಪ್ರೈಸ್ ಎಷ್ಟು, ಇಲ್ಲಿ ಏನೇನಿದೆ ಮತ್ತು ಯಾರು ಕಟ್ಟಿಸಿದ್ದು ಎಲ್ಲವನ್ನು ಡಿಟೇಲ್ ಆಗಿ ತಿಳಿದುಕೊಳ್ಳೋಣ. ಈ ವಿಡಿಯೋನ ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ನೀವು ಕುತುಬ್ ಮಿನಾರ್ಗೆ ಬರಬೇಕಾದ್ರೆ ಅತ್ಯಂತ ಸುಲಭವಾದ ಮಾರ್ಗವೆಂದರೆ ದೆಹಲಿ ಮೆಟ್ರೋ ಯೆಲ್ಲೋ ಲೈನ್ ನ ಕುತುಬ್ ಮಿನಾರ್ ಮೆಟ್ರೋ ಸ್ಟೇಷನ್ನಲ್ಲಿ ಇಳಿದು ಅಲ್ಲಿಂದ ಒಂದು ಆಟೋ ಮಾಡಿಕೊಂಡು ಬಂದ್ರೆ ಸಾಕು. ಕೇವಲ 5 ರಿಂದ 10 ನಿಮಿಷದಾಗ ನೀವು ಈ ಕುತುಬ್ ಮಿನಾರನ್ನ ತಲುಪಬಹುದು. ಇನ್ನು ಟಿಕೆಟ್ ವಿಷಯಕ್ಕೆ ಬಂದ್ರೆ, ಭಾರತೀಯರಿಗೆ ಆನ್ಲೈನ್ನಲ್ಲಿ ಬುಕ್ ಮಾಡಿದ್ರೆ ಕೇವಲ 35 ರೂಪಾಯಿ ಆಗುತ್ತೆ. ಅದ ನೀವು ಕ್ಯಾಶ್ ಕೊಟ್ಟು ಕೌಂಟರ್ನಲ್ಲಿ ತಗೊಂಡ್ರೆ 40 ರೂಪಾಯಿ ಆಗುತ್ತೆ. ವಿದೇಶಿ ಪ್ರವಾಸಿಗರಿಗೆ 550 ರಿಂದ 600 ರೂಪಾಯಿ ಟಿಕೆಟ್ ಫೀ ಇರುತ್ತದೆ. ವೀಕೆಂಡ್ಸ್ನ್ಯಾಗ ಇಲ್ಲಿ ಭಾಳ ಜನ ಇರ್ತಾರ, ಹಾಗಾಗಿ ನೀವು ಆನ್ಲೈನ್ಯಾಗ ಬುಕ್ ಮಾಡಿಕೊಂಡು ಬರೋದು ಬಹಳ ಒಳ್ಳೆಯದು. ವಾವ್, ಕಾಂಪ್ಲೆಕ್ಸ್ ಒಳಗೆ ಕಾಲಿಡುತ್ತಿದ್ದ ಹಾಗೆ ಕಣ್ಣಿಗೆ ಕಾಣುವ ಈ ಬೃಹತ್ ಗೋಪುರವೇ ಕುತುಬ್ ಮಿನಾರ್. ಇದರ ಎತ್ತರ ಬರೋಬ್ಬರಿ 72.5 ಮೀಟರ್, ಅಂದ್ರೆ ಸುಮಾರು 238 ಅಡಿ. ಇಡೀ ಪ್ರಪಂಚದಲ್ಲಿಯೇ ಇಟ್ಟಿಗೆಗಳಿಂದ ನಿರ್ಮಿಸಲಾದ ಅತ್ಯಂತ ಎತ್ತರದ ಗೋಪುರ ಈ ಕುತುಬ್ ಮಿನಾರ್. ಇದರ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ, ಇದರ ನಿರ್ಮಾಣ ಕಾರ್ಯವನ್ನು ಕ್ರಿಸ್ತ ಶಕ 1192ರಲ್ಲಿ ಕುತುಬುದ್ದೀನ್ ಐಬಕ್ ಎಂಬ ರಾಜ ಪ್ರಾರಂಭಿಸಿದ. ಆದರೆ ಅವನು ಕೇವಲ ಮೊದಲ ಮಹಡಿಯನ್ನು ಮಾತ್ರ ಕಟ್ಟಿಸಲು ಸಾಧ್ಯವಾಯಿತು. ಅದಾದ ನಂತರ ಬಂದ ಇಲ್ತುಮಿಶ್ ಇದರ ಮುಂದಿನ 3 ಮಹಡಿಗಳನ್ನು ಕಟ್ಟಿಸಿದ. ಇನ್ನು ಕೊನೆಯದಾಗಿ ಫಿರೋಜ್ ಶಾ ತುಘಲಕ್ ಇದರ 5ನೇಯ ಹಾಗೂ ಕೊನೆಯ ಮಹಡಿಯನ್ನು ಪೂರ್ಣಗೊಳಿಸಿದ ಎಂದು ಹೇಳಲಾಗುತ್ತದೆ. ನೀವು ಹತ್ತಿರದಿಂದ ನೋಡಿದರೆ ಗಮನಿಸಬಹುದು, ಈ ಗೋಪುರವನ್ನು ರೆಡ್ ಸ್ಯಾಂಡ್ ಸ್ಟೋನ್ ಮತ್ತು ಅಮೃತ ಶಿಲೆಯಿಂದ ನಿರ್ಮಿಸಲಾಗಿದೆ. ಇದರ ಮೇಲಿರುವ ಕುರಾನಿನ ವಾಕ್ಯಗಳು ಮತ್ತು ವಿಶಿಷ್ಟ ಕೆತ್ತನೆಗಳು ಇವತ್ತಿಗೂ ನಮ್ಮನ್ನು ಬೆರಗುಗೊಳಿಸುತ್ತವೆ. ಒಂದು ಕಾಲದಲ್ಲಿ ಇದರ ಒಳಗಡೆ ಹೋಗಲು ಜನರಿಗೆ ಅವಕಾಶವಿತ್ತು, ಆದರೆ 1981ರಲ್ಲಿ ನಡೆದ ಒಂದು ಸಣ್ಣ ಅಪಘಾತದ ನಂತರ ಸುರಕ್ಷತೆಯ ದೃಷ್ಟಿಯಿಂದ ಒಳಗಡೆ ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ. ಕುತುಬ್ ಮಿನಾರ್ ಪಕ್ಕದಲ್ಲಿಯೇ ಇರುವ ಮತ್ತೊಂದು ಪ್ರಮುಖ ಆಕರ್ಷಣೆ ಅಂದರೆ ಈ ಕಬ್ಬಿಣದ ಕಂಬ ಅಥವಾ ಐರನ್ ಪಿಲ್ಲರ್. ಇದು ಸುಮಾರು 1600 ವರ್ಷಗಳಷ್ಟು ಹಳೆಯದು. ಇದನ್ನು ಗುಪ್ತರ ಕಾಲದಲ್ಲಿ, ಅಂದರೆ ರಾಜ 2ನೇಯ ಚಂದ್ರಗುಪ್ತನ ನೆನಪಿಗಾಗಿ ನಿರ್ಮಿಸಲಾಗಿತ್ತು ಎಂದು ಇತಿಹಾಸ ಹೇಳುತ್ತದೆ. ಇಲ್ಲಿರುವ ಅತಿ ದೊಡ್ಡ ಆಶ್ಚರ್ಯ ಏನಪ್ಪಾ ಅಂದ್ರ, ಇದು 100 ವರ್ಷಗಳಿಂದ ಬಿಸಿಲು, ಮಳೆ, ಗಾಳಿಗೆ ತೆರೆದುಕೊಂಡಿದ್ದರೂ ಸಹ ಇವತ್ತಿನವರೆಗೆ ಇದಕ್ಕೂ ಒಂದು ಚೂರು ತುಕ್ಕು ಹಿಡಿದಿಲ್ಲ. ನಮ್ಮ ಪ್ರಾಚೀನ ಭಾರತದ ವಿಜ್ಞಾನ ಮತ್ತು ಲೋಹಶಾಸ್ತ್ರ ಎಷ್ಟು ಮುಂದುವರೆದಿತ್ತು ಅನ್ನುವುದಕ್ಕೆ ಈ ಕಂಬವೇ ಸಾಕ್ಷಿ. ಮುಂಚೆ ಜನ ಈ ಕಂಬಕ್ಕೆ ಬೆನ್ನು ಹಾಕಿ ಹಿಂದಿನಿಂದ ಕೈ ಜೋಡಿಸಿ
ನಿಂತ್ಕೋತಿದ್ರು. ಅಂದ್ರೆ ಅವರ ಆಸೆ ಈಡೇರುತ್ತದೆ ಅನ್ನೋದೊಂದು ನಂಬಿಕೆ ಅವರಿಗೆ ಇತ್ತು. ಆದ್ರೆ ಈಗ ಈ ಕಬ್ಬಿಣದ ಕಂಬ ಪ್ರೊಟೆಕ್ಟ್ ಮಾಡೋ ಸಲುವಾಗಿ ಅದರ ಸುತ್ತಲೂ ಬೇಲಿ ಹಾಕಿದ್ದಾರೆ. ಯಾರಿಗೂ ಈಗ ಕೈ ಹಿಡ್ಕೊಂಡು ನಿಲ್ಲಕ ಅವಕಾಶ ಇಲ್ಲ. ಸ್ನೇಹಿತರೆ, ಈ ಕಾಂಪ್ಲೆಕ್ಸ್ ನಲ್ಲಿ ಕೇವಲ ಕುತುಬ್ ಮಿನಾರ್ ಮಾತ್ರವಲ್ಲ, ಇನ್ನೂ ಕೆಲವು ಅದ್ಭುತ ಜಾಗಗಳಿವೆ. ಮೊದಲನೆಯದಾಗಿ ಅಲೈ ಮಿನಾರ್, ಎರಡನೆಯದು ಕಾವತ್ ಉಲ್ ಇಸ್ಲಾಂ ಮಸೀದಿ, ಮೂರನೆಯದು ಅಲೈ ದರ್ವಾಜಾ. ಸ್ನೇಹಿತರೆ, ನೀವು ಇಲ್ಲಿಗೆ ಬರುವುದಾದರೆ ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳ ನಡುವೆ ಬನ್ನಿ. ಯಾಕೆಂದರೆ ದೆಹಲಿಯ ಬೇಸಿಗೆ ತುಂಬಾ ಬಿಸಿಲಾಗಿರುತ್ತದೆ. ಇನ್ನು ಸಂಜೆಗೆ ಬಂದರೆ ಕುತುಬ್ ಮಿನಾರ್ ನೋಡಲು ತುಂಬಾ ಅದ್ಭುತವಾಗಿ ಕಾಣುತ್ತದೆ. ಆಗ ಲೈಟಿಂಗ್ ವ್ಯವಸ್ಥೆಯೂ ಇರುತ್ತದೆ. ಕುತುಬ್ ಮಿನಾರ್ನ ಭೇಟಿಯ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ.